ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 19ನೇ ಅಧ್ಯಾಯದ 3ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಜನಕ ಮಹಾರಾಜ ಶುಕಮುನಿಗೆ ಆತ ಯಾವ ರೀತಿ ಜೀವನ್ಮುಕ್ತ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಅದನ್ನು ಮುಂದುವರಿಸುತ್ತಾ, ಓ ಮುನಿಯೇ, ನೀನಾದರೋ ನಾನು ಬದ್ಧನಾಗಿರುತ್ತೇನೆ ಎಂದು ಬುದ್ಧಿಯಿಂದ ಯಾವಾಗಲೂ ದುಃಖಿಯಾಗಿಯೇ ಇರುತ್ತೀಯೇ. ಆದುದರಿಂದ ಆ ಬುದ್ಧಿಯನ್ನು ಬಿಟ್ಟು ಮನಸ್ಸಮಾಧಾನವನ್ನು ಹೊಂದಿ ಸುಖಿಯಾಗು. ಓ ಶುಕನೇ, ಈ ದೇಹ ಮುಂತಾದವು ನನ್ನದು ಎಂಬ ಅಭಿಮಾನವನ್ನು ಇಟ್ಟುಕೊಂಡಿರುವುದೇ ಬಂಧವೂ ಸಂಸಾರ ದುಃಖವೂ ಆಗಿರುತ್ತದೆ. ಹಾಗೆಯೇ ಈ ದೇಹ, ಹಣ, ಮನೆ, ರಾಜ್ಯ ಇವೆಲ್ಲವೂ ನನ್ನದಲ್ಲವು. ಇವುಗಳಲ್ಲಿ ನಾನು ನನ್ನದು ಎಂದು ತೋರುವಂತಹ ಸಂಬಂಧವು ಅಜ್ಞಾನದಿಂದ, ಅಭಿಮಾನದಿಂದ ಉಂಟಾದುದೇ ಹೊರತು ವಾಸ್ತವವಾದುದಲ್ಲವೆಂದು ಶಾಸ್ತ್ರವ್ಯಾಸಂಗ, ಗುರುಪದೇಶ ಇವುಗಳಿಂದ ತಿಳಿದು ವೇದಾಂತ ವಾಕ್ಯ ಮನನದಿಂದ ಅಪರೋಕ್ಷ ಅನುಭವವಾಗಲು ಅಭಿಮಾನವೂ ತಪ್ಪುತ್ತದೆ. ಆಗ ಆ ಸಂಸಾರವು, ವ್ಯವಹಾರವು ದಗ್ಧಪಟದಂತೆ, ಎಂದರೆ ಸುಟ್ಟ ಬಟ್ಟೆಯಂತೆ ಇರುತ್ತಾ ಕಾರ್ಯಕಾರಿಯಾಗದೆ ಸುಖ ದುಃಖಗಳನ್ನು ಉಂಟು ಮಾಡಲಾರದೆ ಹೋಗುತ್ತವೆ. ಇದೇ ಜೀವನ್ಮುಕ್ತಿ ಭಾವವೆಂದು ನನಗೆ ನಿಶ್ಚಯವು. ಆಗ ಸೂತ ಮುನಿಯು ಮುಂದುವರಿಸ್ತಾ ಹೇಳುತ್ತಾನೆ, ಜನಕರಾಜನು ಹೇಳಿದ ಆ ಮಾತುಗಳನ್ನು ಕೇಳಿ ಶುಕಮುನಿಯು ಮನಸ್ಸಿಗೆ ತಕ್ಕ ಸಮಾಧಾನವನ್ನು ಪಡೆದು ಸಂಶಯವಿಲ್ಲದೆ ಸಂತುಷ್ಟನಾದನು ಮತ್ತು ಜನಕರಾಜನಿಂದ ಬೀಳ್ಕೊಂಡು ತಂದೆಯ ಶ್ರೇಷ್ಠವಾದ ಆಶ್ರಮವನ್ನು ಕುರಿತು ಹೊರಟನು. ತನ್ನ ಕುಮಾರನಾದ ಶುಕನು ಬರುತ್ತಿರುವುದನ್ನು ನೋಡಿ ವ್ಯಾಸಮುನಿಯು ಸಂತೋಷಗೊಂಡನು. ಅವನನ್ನು ಅಪ್ಪಿಕೊಂಡು ಮುಂದಲೆಯನ್ನು ಮೂಸಿ ನೋಡುತ್ತಾ ಕುಶಲ ಪ್ರಶ್ನೆಯನ್ನು ಮಾಡಿದನು. ಆ ಮನೋಹರವಾದ ಆಶ್ರಮದಲ್ಲಿ ಆ ಶುಕಮುನಿಯು ವೇದಾಂತವನ್ನು ಚೆನ್ನಾಗಿ ಮನನ ಮಾಡುತ್ತಾ ಹಾಗೂ ಎಲ್ಲ ಶಾಸ್ತ್ರಗಳ ಸಿದ್ಧಾಂತಗಳನ್ನು ವಿಮರ್ಶಿಸಿ ಮನಗಾಣುತ್ತಾ ತಂದೆಯ ಸಮೀಪದಲ್ಲಿಯೇ ಚಿತ್ತ ಸಮಾಧಾನದಿಂದ ಇರುತ್ತಿದ್ದನು. ರಾಜ್ಯಭಾರ ನಿರ್ವಾಹದಲ್ಲಿ ತೊಡಗಿದವನಾಗಿದ್ದರೂ ಜೀವನ್ಮುಕ್ತ ಸ್ಥಿತಿಯಲ್ಲಿರುವಂತಹ ಮಹಾತ್ಮನಾದ ಜನಕರಾಜನ ರೀತಿಯನ್ನು ಆ ಶುಕಮುನಿಯು ನೋಡಿ ಅವನಂತೆ ತಾನು ಯಾವ ಸಂಬಂಧವೂ ಇಲ್ಲದೆ ಅತ್ಯುತ್ತಮವೂ ನಿತ್ಯವೂ ಆದಂತಹ ಆನಂದ ಅನುಭವದಲ್ಲಿ ಇರುತ್ತಾ ತನ್ನ ತಂದೆಯ ಆಶ್ರಮದಲ್ಲಿಯೇ ಇದ್ದನು. ಆ ಶುಕನು ತಂದೆ ತಾಯಿಗಳಿಗೆ ಒಪ್ಪಿಗೆಯಾದ ಪೀವರಿ ಎಂಬ ಸುಂದರಿಯಾದಂತಹ ಕನ್ಯೆಯನ್ನು ವಿರಕ್ತಿ ಮಾರ್ಗದಲ್ಲಿ ಇದ್ದುಕೊಂಡೇ ಮದುವೆಯಾದನು. ಆ ಪತ್ನಿಯಲ್ಲಿ ಅವನು ಕೃಷ್ಣ, ಗೌರಪ್ರಭ, ಭೂರಿ, ದೇವಶ್ರುತರೆಂಬ 4 ಜನ ಮಕ್ಕಳನ್ನು ಪಡೆದನು. ಹಾಗೆಯೇ ವ್ಯಾಸನ ಮಗನಾದ ಆ ಶುಕನು ಬ್ರಹ್ಮ ತೇಜಸ್ಸಿನಿಂದ ಪ್ರಭಾವಶಾಲಿಯಾಗಿ ತನ್ನ ಹೆಂಡತಿಯಲ್ಲಿ ಕೀರ್ತಿ ಎಂಬ ಕನ್ಯೆಯನ್ನೂ ಪಡೆದು ಅವಳನ್ನು ವಿಭ್ರಾಜ ಮುನಿಯ ಮಗನಾದಂತಹ ಮತ್ತು ದೊಡ್ಡ ಸ್ವಭಾವವುಳ್ಳ ಅಣುಹನೆಂಬ ದೊಡ್ಡ ಮುನಿಗೆ ಮದುವೆ ಮಾಡಿಕೊಟ್ಟನು. ಆ ಅಣುಹ ಮುನಿಯ ಪುತ್ರನೂ ಶುಕಮುನಿಯ ಮೊಮ್ಮಗನೂ ಆದಂತಹ ತೇಜಸ್ವಿಯಾದ ಬ್ರಹ್ಮದತ್ತನು ಒಳ್ಳೆಯ ಬ್ರಹ್ಮಜ್ಞಾನಿಯಾಗಿದ್ದು ರಾಜನಾಗಿದ್ದನು. ಕೆಲವು ಕಾಲದ ಮೇಲೆ ಆ ಬ್ರಹ್ಮದತ್ತ ಮುನಿಯು ನಾರದ ಮುನಿಯ ಉಪದೇಶದಿಂದ ಸರ್ವೋತ್ತಮವಾದ ಬ್ರಹ್ಮಜ್ಞಾನವನ್ನು ಪಡೆದು ಶ್ರೇಷ್ಠವಾದ ಯೋಗ ಮಾರ್ಗದಲ್ಲಿರಲು ಅನುವಾದನು. ಆಮೇಲೆ ರಾಜ್ಯದಲ್ಲಿ ಪುತ್ರನನ್ನು ನಿಯೋಜಿಸಿ ಬದರಿಕಾಶ್ರಮವನ್ನು ಕುರಿತು ತೆರಳಿದನು. ಅಲ್ಲಿ ಅವನಿಗೆ ನಾರದೋಪದಿಷ್ಟವಾದ ಭುವನೇಶ್ವರಿ ಮಂತ್ರದ ಪ್ರಭಾವದಿಂದ ಶ್ರೇಷ್ಠವಾದ ಜ್ಞಾನವು ಅಡ್ಡಿ ಆತಂಕಗಳಿಲ್ಲದೆ ಉಂಟಾಯಿತು. ಆ ಜ್ಞಾನವು ನಾರದನ ಪ್ರಸಾದದಿಂದ ಕೂಡಲೇ ಮುಕ್ತಿಯನ್ನು ಕೊಟ್ಟಿತು. ಆಮೇಲೆ ಶುಕಮುನಿಯಾದರೋ ತಂದೆಯ ಸಂಬಂಧವನ್ನು ಬಿಟ್ಟು ಮನೋಹರವಾದ ಕೈಲಾಸ ಶಿಖರದಲ್ಲಿ ಇರುತ್ತಾ ಹೆಚ್ಚಾಗಿ ಮೇಲಾದ ಧ್ಯಾನವನ್ನು ಮಾಡುತ್ತಾ ನಿಸ್ಸಂಗನಾಗಿ ಇರುತ್ತಿದ್ದನು. ಹೀಗಿರಲು ಒಂದು ದಿನ ವಿದೇಹ ಮುಕ್ತಿಗಾಗಿ ಕೈಲಾಸಗಿರಿಯ ಶಿಖರದಿಂದ ಹಾರಿ ಗೃಹಸ್ಥಾಶ್ರಮದ ಕರ್ಮ ಮತ್ತು ಉಪಾಸನಗಳು ಪಕ್ವವಾಗಿರಲು ಅಣಿಮಾದಿ ಅಷ್ಟಸಿದ್ಧಿಯನ್ನೂ ಪಡೆದನು. ಆ ಸಿದ್ಧಿಯ ಮಹಿಮೆಯಿಂದ ಅವನು ಆಕಾಶದಲ್ಲಿ ಸೂರ್ಯನಂತೆ ಪ್ರಕಾಶಿಸಿದನು. ಅವನು ಶಿಖರದಿಂದ ಹಾರುವಾಗ ಶಿಖರವು 2 ಭಾಗವಾಯಿತು. ಆಗ ಅನೇಕ ಉತ್ಪಾತಗಳಾದವು. ಶುಕನು ಸಶರೀರವಾಗಿ ಆಕಾಶದಲ್ಲಿ ಹೋಗುತ್ತಾ ದೇವತೆಗಳಿಂದಲೂ ಋಷಿಗಳಿಂದಲೂ ಸ್ತೋತ್ರ ಮಾಡಲ್ಪಡುತ್ತಾ ಸೂತ್ರಾತ್ಮನಾದ ವಾಯುವಿನಂತೆ ವಿರಾಜಿಸಿದನು. ಅಲ್ಲದೆ ಅವನು ಆಗ ವಿಧಿಯ ಮಹಿಮೆಯಿಂದ ಆಕಾಶದಲ್ಲಿ ತುಂಬ ತೇಜಸ್ಸಿನಿಂದ ಕೂಡಿದವನಾಗಿ 2ನೇ ಸೂರ್ಯನಂತೆ ಪ್ರಕಾಶಿಸಿದನು. ವ್ಯಾಸಮುನಿಯು ಪುತ್ರ ವಿಯೋಗದಿಂದ ಬಹಳ ದುಃಖಿತನಾಗಿ ಮಗನೇ ಮಗನೇ ಎಂದು ಬಾರಿ ಬಾರಿಗೂ ಕೂಗುತ್ತಾ ಇದ್ದನು. ಶುಕನು ಹಿಂದೆ ಯಾವ ಗಿರಿಶಿಖರದಲ್ಲಿ ತಪಸ್ಸು ಮಾಡುತ್ತಲಿದ್ದನೋ ಅಲ್ಲಿಗೆ ವ್ಯಾಸನೂ ಹೋದನು. ಆಗ ಅಲ್ಲಿ ಕೂಗುತ್ತಿರುವ ಮತ್ತು ಪುತ್ರ ಶೋಕಾತುರನಾದ ವ್ಯಾಸ ಮುನಿಯು ತುಂಬ ಆಯಾಸಗೊಂಡಿರುವುದನ್ನು ನೋಡಿ ವೃಷ್ಟಿ ದೇಹವನ್ನು ಸಮಷ್ಟಿ ದೇಹದಲ್ಲಿ ಲಯ ಮಾಡಿ ಸೇರಿಸಿ ವ್ಯಾಪಕನಾಗಿಯೂ ಸಾಕ್ಷಿರೂಪನಾಗಿಯೂ ಆದ ಶುಕಮುನಿಯು ಆಗ ನನಗೂ ನಿನಗೂ ಯಾವ ಆತ್ಮಭೇದವೂ ಇಲ್ಲ, ಸುಮ್ಮನೆ ಕ್ರಂದಿಸುವಿಯೇಕೆ ಎಂಬ ಅರ್ಥದ ಪ್ರತಿಶಬ್ದದ ಧ್ವನಿಯನ್ನು ಮಾಡಿದನು. ಆ ಕಾರಣದಿಂದ ಈಗಲೂ ಆ ಗಿರಿಶಿಖರದಲ್ಲಿ ಪ್ರತಿಶಬ್ದವು ಹಾಗೆ ಕೇಳಿಸುತ್ತದೆ ಎಂಬ ಪ್ರತೀತಿ ಇರುತ್ತದೆ. ಆದರೂ ಪುತ್ರ ವಿಯೋಗದಿಂದ ಬಹಳವಾಗಿ ಅಳುತ್ತಲಿರುವ ಪುನಃ ಪುನಃ ಮಗನೇ ಎಂದು ಕೂಗುತ್ತಿರುವಂತಹ
ಪುತ್ರ ವಿರಹಾತುರನಾದ ವ್ಯಾಸಮುನಿಯನ್ನು ನೋಡಿ ಅವನನ್ನು ಸಮಾಧಾನಪಡಿಸುವುದಕ್ಕಾಗಿ ಭಗವಾನ್ ಪರಮೇಶ್ವರನು ಪರಾಶರ ಮುನಿಯ ಮಗನಾದ ವ್ಯಾಸಮುನಿಯ ಹತ್ತಿರಕ್ಕೆ ಬಂದು, ಎಲೈ ವ್ಯಾಸಮುನಿಯೇ, ಶೋಕವನ್ನೇಕೆ ಮಾಡುತ್ತೀಯೇ? ನಿನ್ನ ಮಗನು ಶ್ರೇಷ್ಠನಾದ ಯೋಗಿಯು ಎಂದು ತಿಳಿಯ ಹೇಳಿದನು. ಆ ನಿನ್ನ ಮಗನಾದಂತಹ ಶುಕನು ಇಂದ್ರಿಯಗಳನ್ನು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರದ ಸಾಮಾನ್ಯ ಜನರಿಂದ ಪಡೆಯಲ ಸಾಧ್ಯವಾದಂತಹ ಉತ್ತಮ ಗತಿಯನ್ನು ಪಡೆದಿರುವನು. ಶೋಕ ಮೋಹಗಳಿಲ್ಲದ ಬ್ರಹ್ಮರೂಪನಾಗಿರುವ ಅಂಥವನಿಗಾಗಿ ನೀನು ದುಃಖ ಪಡಬಾರದು. ಮೇಲಾಗಿ ನೀನು ಬ್ರಹ್ಮಸ್ವರೂಪವನ್ನು ತಿಳಿದಿರುವೆ. ಇಂತಹ ನೀನು ಮಗನು ಬೇರೆ ಎಂದಾಗಲಿ, ಅವನ ವಿಯೋಗ ಉಂಟಾಯಿತು ಎಂದಾಗಲಿ, ಅವನು ಹೋದನು ಎಂದಾಗಲಿ, ನಷ್ಟನಾದನು ಎಂಬುದಾಗಲಿ ದುಃಖಿಸಬಾರದು ಎಂದು ತಿಳಿಯ ಹೇಳಿದನು. ಎಲೈ ಶ್ರೇಷ್ಠನೇ, ಇಂತಹ ಮಗನಿಂದ ಪಾಪ ಸಂಬಂಧವಿಲ್ಲದ ನಿನಗೆ ಬಹಳ ಕೀರ್ತಿಯೇ ಬಂದಿರುತ್ತದೆ. ಹೀಗಿರಲು ನೀನು ಅಂತಹ ಮಗನಿಗಾಗಿ ದುಃಖಿಸುವುದು ಉಚಿತವಲ್ಲವೂ ಎಂದು ಪರಮೇಶ್ವರ ಹೇಳುತ್ತಾನೆ. ಆಗ ವ್ಯಾಸ ಮುನಿಯು ಪರಮೇಶ್ವರನಿಗೆ ಈ ರೀತಿಯಾಗಿ ವಿಜ್ಞಾಪನೆಯನ್ನು ಮಾಡ್ತಾನೆ. ಓ ದೇವತೆಗಳಿಗೆ ಎಲ್ಲ ಒಡೆಯನಾದಂತಹ ಪರಮೇಶ್ವರನೇ ಮತ್ತು ಜಗದೊಡೆಯನೇ, ಏನಾದರೂ ಪುತ್ರ ಶೋಕವು ಹೋಗಲೊಲ್ಲದು. ನಾನು ಏನನ್ನ ಮಾಡಲಿ? ನನ್ನ ಕಣ್ಣುಗಳು ಇನ್ನೂ ತೃಪ್ತಿಯನ್ನು ಹೊಂದಲಿಲ್ಲ. ಪುತ್ರನನ್ನು ಒಮ್ಮೆ ನೋಡಬೇಕೆಂದು ಆ ನನ್ನ ಕಣ್ಣುಗಳು ಇಷ್ಟಪಡುತ್ತವೆ. ಈಶ್ವರನು ಹೇಳುತ್ತಾನೆ. ಆಗ ಎಲೈ ಮುನಿಶ್ರೇಷ್ಠನಾದ ಮತ್ತು ಇತರರ ಜ್ಞಾನವನ್ನು ನಾಶ ಮಾಡುವಂತಹ ವ್ಯಾಸನೇ, ನನ್ನ ಅನುಗ್ರಹದಿಂದ ನಿನ್ನ ಸಮೀಪದಲ್ಲಿಯೇ ಶುಕನಿಗೆ ಸಮಾನವಾದ ಆಕಾರವುಳ್ಳ ಮನೋಹರವಾದ ಪ್ರತಿಬಿಂಬದಂತೆ ಇರುವ ನೆರಳು ಒಂದನ್ನು ನೋಡುವೆ. ಅದನ್ನು ನೋಡಿಕೊಂಡು ದುಃಖವನ್ನು ಬಿಡು. ಸೂತನು ಈಗ ಹೇಳುತ್ತಾನೆ. ಆ ಕೂಡಲೇ ವ್ಯಾಸಮುನಿಯು ತನ್ನ ಪಕ್ಕದಲ್ಲಿಯೇ ಒಳ್ಳೆ ಕಾಂತಿಯುಳ್ಳ ಶುಕನ ನೆರಳನ್ನು ನೋಡಿದನು. ಈ ರೀತಿಯಾದ ವರವನ್ನು ಕೊಟ್ಟು ಪರಮೇಶ್ವರನು ಅಂತರ್ಧಾನವನ್ನು ಹೊಂದಿದನು. ಪರಮೇಶ್ವರನು ಅಂತರ್ಧಾನವಾದ ಮೇಲೆ ಪುತ್ರ ವಿಯೋಗದಿಂದ ಸಂಕಟ ಪಡುತ್ತಾ ಹೆಚ್ಚಾಗಿ ದುಃಖಿತನಾದ ವ್ಯಾಸಮುನಿಯು ತನ್ನ ಆಶ್ರಮವನ್ನು ಕುರಿತು ತೆರಳಿದನು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 19ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.